ಕೇಂದ್ರ ಸರ್ಕಾರದ ಜನೌಷಧಿ ಸಪ್ತಾಹ ಅಂಗವಾಗಿ ಉಡುಪಿ ಜಿಲ್ಲಾ ಜನೌಷಧ ಮಳಿಗೆ ಮಾಲೀಕರ ಸಂಘ ಜೈನ್ ಸಂಸ್ಥೆ ವತಿಯಿಂದ ಬ್ರಹ್ಮಾವರದಲ್ಲಿಂದು ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ನೂರಾರು ಸಾರ್ವಜನಿಕರು ಭಾಗಿಯಾಗಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಬಳಿಕ ನಡೆದ ಕಾರ್ಯಕ್ರಮವನ್ನು ಬ್ರಹ್ಮಾವರ ಜೈನ್ಸ್ ಅಧ್ಯಕ್ಷ ಅಣ್ಣಯ್ಯ ದಾಸ್ ಉದ್ಘಾಟಿಸಿದರು. ಈ ವೇಳೆ ಉಡುಪಿ ಜಿಲ್ಲಾ ಜನೌಷಧ ಮಳಿಗೆಗಳ ಮಾಲೀಕರ ಸಂಘದ ಅಧ್ಯಕ್ಷ ವಸಂತ್ ಕುಮಾರ್, ಕಾರ್ಯದರ್ಶಿ ಮಿಲ್ಟನ್ ಓಲಿವೆರಾ, ವೈದ್ಯ ಡಾ ಕೆವಿಎನ್ ಪಾಂಡ್ಯ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ವಸಂತ್ ಕುಮಾರ್, ಸಮಾಜದ ಕಟ್ಟಕಡೆಯ ಜನರಿಗೂ ಉತ್ತಮ ಆರೋಗ್ಯ ಮತ್ತು ಔಷಧ ದೊರೆಯಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದ ಆರಂಭಿಸಿರುವ ಜನೌಷಧಿ ಮಳಿಗೆ ಸಾಕಷ್ಟು ಜನರಿಗೆ ಅನುಕೂಲವಾಗಿದೆ ಎಂದರು. ಹೊರತು ಯಾವುದೇ ಒಂದು ಲಾಭದ ದೃಷ್ಟಿಯಿಂದ ನಾವು ಮಾಡ್ತಾ ಇಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ 1600 ಕೇಂದ್ರಗಳ ಕಾರ್ಯಾಚರಣೆ ಮಾಡ್ತಾ ಇದೆ. ಹಾಗೆ ಉಡುಪಿ ಜಿಲ್ಲೆಯಲ್ಲಿ 70ಕ್ಕೂ ಹೆಚ್ಚು ಕೇಂದ್ರಗಳಿಂದ ನಾವು ಇದೊಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೇವೆ. ಗ್ರಾಹಕ ಶ್ರೀಕಾಂತ್ ಶೆಟ್ಟಿ, ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಜನೌಷಧ ಮಳಿಗೆಯಿಂದ ಆರ್ಥಿಕ ಹೊರೆ ತಗ್ಗಿದೆ ಎಂದರು. ಔಷಧಿ ಇಲ್ಲಿ ಭಾರಿ ಕಡಿಮೆ ದರದಲ್ಲೇ ಸಿಗುತ್ತೆ, ಭಾರಿ ಕ್ವಾಲಿಟಿಯ ಔಷಧ ಸಿಗುತ್ತೆ. ಇದನ್ನು ಎಲ್ಲರೂ ಉಪಯೋಗ ಮಾಡಬಹುದು. ನಾವಂತೂ ತುಂಬಾ ವರ್ಷದಿಂದ ಉಪಯೋಗಿಸ್ತಾ ಇದ್ದೀವಿ ಈ ಮಾತ್ರೆನ. ಇನ್ನೋರ್ವ ಫಲಾನುಭವಿ ಗ್ರೆಟ್ಟಾ ವಾಜ್, ಜನೌಷಧ ಮಳಿಗೆಗಳಲ್ಲಿ ಖಾಸಗಿ ಮಳಿಗೆಯಲ್ಲಿ ದೊರೆಯುವ ಬೆಲೆಗಿಂತ ತುಂಬಾ ಕಡಿಮೆ ಬೆಲೆಯಲ್ಲಿ ಔಷಧ ದೊರೆಯುತ್ತದೆ ಎಂದು ಹೇಳಿದರು. ಜನೌಷಧಿಯಿಂದ ನಾವು ಮೆಡಿಸಿನ್ 5-6 ವರ್ಷದಿಂದ ತಗೊಳ್ತಾ ಇದ್ದೇವೆ. ಅದರಲ್ಲಿ ಏನು ಡಿಫರೆನ್ಸ್ ಇಲ್ಲ, ನಮಗೆ ಬೆನಿಫಿಟ್ ಆಗಿದೆ. ಮತ್ತೆ ಕಾಸ್ಟ್ ಸಹ ತುಂಬ ಕಡಿಮೆ ಆಗಿದೆ. 10-12,000 ಹೊರಗಡೆ ಇದ್ದರೆ ನಾವಿಲ್ಲಿ 1-2,000 ಒಳಗಡೆ ನಾವು ಮೆಡಿಸಿನ್ ತಗೊಳ್ತಾ ಇದ್ದೇವೆ.